ಎಲ್ಲರಿಗೂ ನಮಸ್ಕಾರ. ಎಲ್ರಾಯ್ಡ್ ತುಂಬ ಚಿಕ್ಕ ವಯಸ್ಸಿನಲ್ಲಿ ಅವರ ಕಂಪನಿಯ ಟಾಪ್ ಸೇಲ್ಸ್ಮ್ಯಾನ್ ಆಗಿದ್ರು. ಅವರ ಲೈಫ್ನ ಎಲ್ಲ ಆಸ್ಪೆಕ್ಟಲ್ಲೂ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಹೀಗೆ ಅವರು ತುಂಬ ಸಂತೋಷವಾಗಿದ್ರು. ಒಂದಿನ ಕಂಪನಿಯಲ್ಲಿ ಸ್ಪೀಚ್ ಕೊಟ್ಬಿಟ್ಟು ಮನೆಗೆ ಹೋಗ್ಬೇಕಾದ್ರೆ ಒಂದು ಸೀರಿಯಸ್ ಆದ ಆಕ್ಸಿಡೆಂಟ್ ಆಗುತ್ತೆ. ಈ ಆಕ್ಸಿಡೆಂಟಿಂದ ಅವರು ಕೋಮಾಗೆ ಹೋಗ್ತಾರೆ. 6 ದಿನ ಕೋಮದಲ್ಲಿದ್ರು. ನಂತರ ಅವರಿಗೆ ಕಾನ್ಶಿಯಸ್ ಬರುತ್ತೆ. ಅವರ ಬ್ರೈನ್ಗೆ ಸೀರಿಯಸ್ ಆಗಿ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ. ಇದರಿಂದ ಅವರಿಗೆ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಈ ವಿಷಯವನ್ನು ತಿಳ್ಕೊಂಡು ಅವರು ತುಂಬಾ ಬೇಜಾರು ಮಾಡ್ಕೊಳ್ತಾರೆ. ಡಾಕ್ಟರ್ ಆ ಸಿಚುವೇಶನ್ ಇಂದ ನಡೆಯೋಕ್ಕಾಗಲ್ಲ ಅಂತ ಹೇಳ್ತಾರೆ. ಡಾಕ್ಟರ್ ಹೇಳಿದ್ದು ತಪ್ಪು ಎಂದು ಇವರು ಪ್ರೂವ್ ಮಾಡಿದ್ರು. ಅವರ ಮೆಂಟರ್ ಒಂದ್ ಮಾತು ಹೇಳಿದ್ರು, ನಮಗೆ ಏನೇ ನೆಗೆಟಿವ್ ಆದ್ರೂ ಕೂಡ ಆ ವಿಷಯದ ಮೇಲೆ 5 ನಿಮಿಷಕ್ಕಿಂತ ಹೆಚ್ಚು ಯೋಚನೆ ಮಾಡಬಾರ್ದು. ಆ 5 ನಿಮಿಷದಲ್ಲಿ ಎಷ್ಟು ಬೇಜಾರು ಮಾಡ್ಕೊಳ್ಳೋಕ್ಕಾಗುತ್ತೋ, ಎಷ್ಟು ಅಳೋಕ್ಕಾಗುತ್ತೋ ಅತ್ಬಿಟ್ಟು ಮತ್ತೆ ಲೈಫ್ನ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡಬೇಕು. ಇದನ್ನ ಎಲ್ರಾಯ್ಡ್ ಫಾಲೋ ಮಾಡಿ ಅವರ ಸಿಚುವೇಶನ್ ಅರ್ಥ ಮಾಡ್ಕೋತಾರೆ. ಡಾಕ್ಟರ್ ನನ್ನಿಂದ ನಡೆಯೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ, ನಾನು ಈ ವೀಲ್ ಚೇರ್ನಲ್ಲಿ ಹೋದ್ರೂ ಕೂಡ ಖುಷಿಯಾಗಿರ್ತೀನಿ, ಅಥವಾ ಡಾಕ್ಟರ್ ಹೇಳಿದ್ದು ಸುಳ್ಳು ಅಂತ ಪ್ರೂವ್ ಮಾಡ್ತೀನಿ ಅಂತ ಅನ್ಕೋತಾರೆ. ಈ ರೀತಿ ಪಾಸಿಟಿವ್ ಆಗಿ ಅಪ್ರೋಚ್ ಮಾಡೋದ್ರಿಂದ ಅವರ ಸ್ಟ್ರೆಸ್ ಎಲ್ಲ ಹೋಗ್ಬಿಡುತ್ತೆ. ಅವರು ತುಂಬಾ ಹ್ಯಾಪಿಯಾಗಿರ್ತಾರೆ. ಅವರ ಲೈಫನ್ನು ಪಾಸಿಟಿವ್ ಆಗಿ ಅಪ್ರೋಚ್ ಮಾಡಿದ ಕಾರಣದಿಂದ 3 ವಾರದಲ್ಲಿ ಎದ್ದು ನಡೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಅವರ ಲೈಫ್ ನಾರ್ಮಲ್ ಆಯ್ತು. ಚೆನ್ನಾಗಿ ಸಂಪಾದನೆ ಮಾಡ್ತಾರೆ, ಮದುವೆ ಮಾಡ್ಕೋತಾರೆ, ನಾರ್ಮಲ್ ಆದ ಲೈಫ್ಗೆ ಬಂದು ಬಿಡ್ತಾರೆ. ಮತ್ತೆ ಅವರ ಲೈಫ್ನಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೋತಾರೆ. ಅದೇ 2007 ಮತ್ತು 2008ರಲ್ಲಿ ನಡೆದ ಎಕನಾಮಿಕ್ ಕ್ರ್ಯಾಶ್. ಈ ಎಕನಾಮಿಕ್ ಕ್ರ್ಯಾಶ್ ಇಂದ ಅವರ ಬಿಸ್ನೆಸ್ ಕಂಪ್ಲೀಟ್ ಆಗಿ ನಾಶ ಆಗುತ್ತೆ. ಇದೇ ಅವರ ಲೈಫ್ನ ಕೆಟ್ಟ ಕ್ಷಣ ಅಂತಾರೆ. ದಿನಗಳು ಕಳೀತಾ ಅವರು ಬಡವರಾಗ್ತಾ ಹೋಗ್ತಾರೆ. ಈ ಸಿಚುವೇಶನ್ ಅಲ್ಲಿ ಅವರ ವೈಫ್ ಏನ್ ಹೇಳ್ತಾರೆ ಅಂದ್ರೆ, ನೀವು ನನ್ನ ಫ್ರೆಂಡ್ನ ಮೀಟ್ ಮಾಡಿ, ಈ ಎಕನಾಮಿಕ್ ಕ್ರ್ಯಾಶ್ ಆದ್ರೂ ಕೂಡ ತುಂಬಾ ಚೆನ್ನಾಗಿದ್ದಾರೆ, ಅವ್ರನ್ನ ಮೀಟ್ ಮಾಡಿ ಸಜೆಷನ್ ತಗೊಳ್ಳಿ ಅಂತ ಹೇಳ್ತಾಳೆ. ನಂತರ ಅವರ ಫ್ರೆಂಡ್ನ ಮೀಟ್ ಮಾಡಿ ಅವರ ಬಿಸ್ನೆಸ್ಗೆ ಯಾವುದಾದ್ರೂ ಟಿಪ್ಸ್ ಇದ್ರೆ ಹೇಳಿ ಅಂತ ಹೇಳ್ತಾರೆ. ಅದಕ್ಕೆ ಅವರು ನಿಮಗೆ ಯಾವುದೇ ಥರ ಟಿಪ್ಸ್ ಬೇಕಾಗಿಲ್ಲ, ನಾ ಹೇಳಿರೋ ಈ 2 ರೂಲ್ಸ್ನ ಫಾಲೋ ಮಾಡಿ ಅಂತ ಹೇಳ್ತಾರೆ. ಮೊದಲನೇದು, ಬೆಳಗ್ಗೆ ಎದ್ದು ವ್ಯಾಯಾಮ ಮಾಡಿ ಅಂತ ಹೇಳ್ತಾರೆ. 2ನೇ ಟಿಪ್ ಏನಂದ್ರೆ, ವ್ಯಾಯಾಮ ಆದಮೇಲೆ ಒಂದು ಸೆಲ್ಫ್ ಇಂಪ್ರೂವ್ಮೆಂಟ್ ಬುಕ್ನ ಓದೋಕೆ ಹೇಳ್ತಾರೆ. ಈ ಅಡ್ವೈಸ್ ಎಲ್ರಾಯ್ಡ್ಗೆ ಇಷ್ಟ ಆಗಲ್ಲ. ಏನು ಈ ರೀತಿ ಮಾತಾಡ್ತಾರಲ್ಲ ಅಂತ ಹೋಗ್ಬಿಡ್ತಾರೆ. ನಂತರ ಇವ್ರು ಹೇಳಿರೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಅವ್ರು ಹೇಳಿರೋದನ್ನು ಫಾಲೋ ಮಾಡ್ತಾರೆ. ಈ 2 ಟಿಪ್ನ ಫಾಲೋ ಮಾಡೋದ್ರಿಂದ ಅವರ ಲೈಫ್ನಲ್ಲಿ ತುಂಬ ಪಾಸಿಟಿವ್ ಚೇಂಜಸ್ ಉಂಟಾಗುತ್ತೆ. ಯಾಕಂದ್ರೆ ಬೆಳಗ್ಗೆ ಎದ್ದು ಕೂಡಲೇ ಅವ್ರು ಮಾಡಬೇಕಾಗಿರೋ ಕೆಲಸನ ಮಾಡಿಬಿಟ್ರೆ ಅವ್ರು ದಿನಪೂರ್ತಿ ಮಾಡಬೇಕಾಗಿರೋ ಕೆಲಸನ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ಈ 2 ವಿಷಯದ ಜೊತೆಗೆ ಇನ್ನೂ 6 ವಿಷಯವನ್ನ ಅವರ ಲೈಫ್ನಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಾವು ಇವತ್ತು ಅವರು ಅಭ್ಯಾಸ ಮಾಡ್ತಾ ಇದ್ದ ಆ 6 ವಿಷಯವನ್ನು ನೋಡ್ತಾ ಹೋಗೋಣ. ಈ ಹ್ಯಾಬಿಟ್ನ ಫಾಲೋ ಮಾಡೋದಕ್ಕಿಂತ ಮುಂಚೆ ಆತರ್ಗೆ 50,000 ಸಾಲ ಇತ್ತು. ಅವರ ಮನೆಯನ್ನು ಮಾರೋ ಸ್ಟೇಜ್ನಲ್ಲಿದ್ದರು. ಅದೇ ರೀತಿ ಅವ್ರ ಹೆಲ್ತ್ ಕೂಡ ಸರಿಯಾಗಿರಲಿಲ್ಲ. ಈ ಹ್ಯಾಬಿಟ್ನ ಫಾಲೋ ಮಾಡೋ ಮೂಲಕ ಬರೀ 2 ತಿಂಗಳಲ್ಲೇ ಅವರ ಇನ್ಕಮ್ ಡಬಲ್ ಆಗುತ್ತೆ. ಹರಾಜಿನಲ್ಲಿದ್ದ ಮನೆಯನ್ನ ಮತ್ತೆ ಪಡ್ಕೋತಾರೆ. ಅವರ ಬಾಡಿ ಕೂಡ ಫಿಟ್ ಆಗುತ್ತೆ. ಮ್ಯಾರಥಾನ್ ಕೂಡ ಓಡ್ತಾರೆ. ಹೀಗೆ ಅವರು ಸಂತೋಷವನ್ನ ಕಾಣ್ತಾರೆ. ಡಾಕ್ಟರ್ ಆಕ್ಸಿಡೆಂಟ್ ಆದ್ಮೇಲೆ ಅವರಿಂದ ನಡೆಯೋಕ್ಕಾಗಲ್ಲ ಅಂತ ಹೇಳಿದ್ರು, ಆದ್ರೆ ಮ್ಯಾರಥಾನ್ ಓಡುವಷ್ಟು ಬಾಡಿನ ಫಿಟ್ ಮಾಡ್ಕೋತಾರೆ. ಇದೆಲ್ಲವೂ ಕೂಡ ಆಥರ್ಗೆ ಒಂದು ಮಿರಾಕಲ್ ರೀತಿ ಇತ್ತು. ಇದರಿಂದಾನೆ ಬುಕ್ನ ಹೆಸರನ್ನು ಮಿರಾಕಲ್ ಮಾರ್ನಿಂಗ್ ಅಂತ ಇಡ್ತಾರೆ. ಬನ್ನಿ ಆ 6 ಹ್ಯಾಬಿಟ್ ಅನ್ನ ನೋಡೋಣ. ನೀವು ಬೆಳಗ್ಗೆ ಎದ್ದು ಕೂಡಲೇ ಈ 6 ಹ್ಯಾಬಿಟ್ ಅನ್ನ ಫಾಲೋ ಮಾಡಿದ್ರೆ ನೀವು ಕೂಡ ನಿಮ್ಮ ಲೈಫಲ್ಲಿ ಸಕ್ಸಸ್ನ ಕಾಣಬಹುದು. ಈ 6 ಹ್ಯಾಬಿಟ್ ಅನ್ನ ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಆಥರ್ ಒಂದು ಎಕಾರ್ನಿಯಮ್ ಅನ್ನ ಹೇಳ್ತಾರೆ. ಏನಂದ್ರೆ ಸೇವರ್ಸ್. ಮೊದಲನೇದು ಸೈಲೆನ್ಸ್. ಸೈಲೆನ್ಸ್ ಅಂದ್ರೆ ಮೆಡಿಟೇಷನ್ ಅಥವಾ ಪ್ರೇಯರ್. ಎಲ್ಲರೂ ಬೆಳಗ್ಗೆ ಎದ್ದು ಕೂಡಲೇ ಎಲ್ಲ ಟೆನ್ಷನನ್ನು ನಮ್ಮ ಮೈಂಡಲ್ಲಿ ತಗೊಳ್ತೀವಿ. ಬೆಳಗ್ಗೆ ಎದ್ದು ಕೂಡಲೇ ಫೋನ್ ನೋಡಿ ಮೈಂಡಲ್ಲಿ ಎಲ್ಲ ಇನ್ಫಾರ್ಮೇಷನನ್ನು ತಗೊಂಡು ಅದ್ರ ಬಗ್ಗೆ ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಆದರೆ ಸಕ್ಸಸ್ಫುಲ್ ಪೀಪಲ್ ಬೆಳಗ್ಗೆ ಎದ್ದು ಕೂಡಲೇ ಸೈಲೆಂಟ್ ಮೂಡ್ಗೆ ಹೋಗಿಬಿಡ್ತಾರೆ. ಮೆಡಿಟೇಷನ್ ಮಾಡ್ತಾರೆ, ಇಲ್ಲ ಪ್ರೇಯರ್ ಮಾಡ್ತಾರೆ. ಮೆಡಿಟೇಷನ್ ಬ್ರೈನ್ನ ರಿಲ್ಯಾಕ್ಸ್ ಮಾಡಿ ಒಂದು ಕಾಮಾದ ಸಿಚುವೇಶನ್ಗೆ ಕರ್ಕೊಂಡು ಹೋಗುತ್ತೆ. ಮೆಡಿಟೇಷನ್ ಮಾಡಿದರೆ ನಮ್ಮ ಬ್ರೈನ್ ಅದರ ಪೀಕ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡುತ್ತೆ. ಮೊದಲು ಆಥರ್ ಮೆಡಿಟೇಷನ್ ಒಂದು ಸ್ಪಿರಿಚುವಲ್ ಕಾನ್ಸೆಪ್ಟ್ ಅಂತ ಅನ್ಕೋತಾರೆ. ಸಕ್ಸಸ್ಫುಲ್ ಪೀಪಲ್ ಇದನ್ನು ಫಾಲೋ ಮಾಡೋದ್ರಿಂದ ಯಶಸ್ಸು ಆಗ್ತಾರೆ ಅಂತ ಗೊತ್ತಾದ ಮೇಲೆ ಇದನ್ನು ಸೀರಿಯಸ್ ಆಗಿ ಫಾಲೋ ಮಾಡ್ತಾರೆ. ತುಂಬ ಬಿಸ್ನೆಸ್ ಮ್ಯಾನ್ ಅವರ ಬ್ರೈನ್ನ ಪೀಕ್ ಲೆವೆಲಲ್ಲಿ ಪರ್ಫಾರ್ಮ್ ಮಾಡೋದಕ್ಕೆ ಮೆಡಿಟೇಷನ್ ಫಾಲೋ ಮಾಡ್ತಾರೆ. 2ನೇದು ಅಫರ್ಮೇಷನ್. ಅಫರ್ಮೇಷನ್ ಅಂದರೆ ಒಂದು ಪಾಸಿಟಿವ್ ಆದ ಸ್ಟೇಟ್ಮೆಂಟನ್ನು ಪದೇ ಪದೇ ಹೇಳ್ತಾ ಇದ್ರೆ ನಾವು ಅಂದ್ಕೊಂಡಿರೋದನ್ನು ಅಚೀವ್ ಮಾಡ್ತೀವಿ. ನಾವು ಒಂದೇ ವಿಷಯವನ್ನು ರಿಪೀಟ್ ಮಾಡ್ತಾ ಇದ್ರೆ ಅದು ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಆಗುತ್ತೆ. ಆಗ ಖಂಡಿತವಾಗಿ ಅಚೀವ್ ಮಾಡ್ತೀವಿ. ನಾನೊಬ್ಬ ಕಾನ್ಫಿಡೆಂಟ್ ಆದ ಪರ್ಸನ್ ಅಂತ ಹೇಳ್ತಾ ಇದ್ರೆ ನಮ್ಮ ಬ್ರೈನ್ ಅದು ನಿಜ ಅಂತ ಅಂದ್ಕೊಂಡು ನಾವು ಕಾನ್ಫಿಡೆಂಟ್ ಆದ ಪರ್ಸನ್ ಆಗಿ ಬದಲಾಗ್ತೀವಿ. 3ನೇದು ವಿಜುವಲೈಸೇಷನ್. ಇದು ಕೂಡ ಅಫರ್ಮೇಷನ್ ಇದ್ದಂಗೆ. ಅಫರ್ಮೇಷನ್ ಅಲ್ಲಿ ಮತ್ತೆ ಮತ್ತೆ ಮೈಂಡ್ನಲ್ಲಿ ಒಂದು ವಿಷಯವನ್ನು ಹಾಕಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ರಿಜಿಸ್ಟರ್ ಮಾಡ್ತೀವಿ. ವಿಜುವಲೈಸೇಷನ್ ಅಲ್ಲಿ ಅಚೀವ್ ಮಾಡಬೇಕಾಗಿರೋ ವಿಷಯವನ್ನು ಆಲ್ರೆಡಿ ಅಚೀವ್ ಮಾಡಿದ ರೀತಿ ವಿಜುವಲೈಸ್ ಮಾಡಬೇಕು. ಎಕ್ಸಾಂಪಲ್ ಹೇಳಬೇಕಂದ್ರೆ, ನೀವು ಒಂದು BMW ಕಾರನ್ನು ತಗೊಳ್ಬೇಕು ಅಂದ್ಕೊಂಡ್ರೆ
ಆ ಕಾರನ್ನ ವಿಜುವಲೈಸ್ ಮಾಡಬೇಕು. ಆ ಕಾರ್ನಲ್ಲಿ ಹೋಗೋ ರೀತಿ, ಆ ಕಾರ್ನ ಡ್ರೈವ್ ಮಾಡೋ ರೀತಿ ವಿಜುವಲೈಸ್ ಮಾಡಬೇಕು. 4ನೇದು ಎಕ್ಸಸೈಸ್. ಬೆಳಗ್ಗೆ ಎದ್ದು ಎಕ್ಸಸೈಸ್ ಮಾಡೋದು ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು. ಇದು ಏನಕ್ಕೆ ಒಳ್ಳೆಯದು ಅಂದರೆ, ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಬ್ರೈನ್ಗೆ ತುಂಬ ಆಮ್ಲಜನಕ ಸಿಗುತ್ತೆ. ಇದರಿಂದ ನಮ್ಮ ಬ್ರೈನ್ ಎಂಡೋಫಿನ್ ಅನ್ನು ರಿಲೀಸ್ ಮಾಡುತ್ತೆ. ಇದರಿಂದ ನೀವು ಕ್ಲಿಯರ್ ಆಗಿ ಥಿಂಕ್ ಮಾಡ್ತೀರಾ ಹಾಗೂ ಬೆಟರ್ ಆಗಿ ಫೀಲ್ ಮಾಡ್ತೀರಾ. ಎನರ್ಜಿ ಕೂಡ ಹೈ ಆಗಿರುತ್ತೆ. ಎಕ್ಸಸೈಸ್ ಮಾಡೋದಕ್ಕೆ ನೀವು ಜಿಮ್ಗೆ ಹೋಗ್ಬೇಕಂತಿಲ್ಲ. ಬೆಳಗ್ಗೆ ಎದ್ದ ಕೂಡಲೇ 10 ಪುಷಪ್ಸ್ ತೆಗೆಯೋದು, 1 ನಿಮಿಷ ಸ್ಕಿಪ್ಪಿಂಗ್ ಮಾಡೋದು, ಸೂರ್ಯ ನಮಸ್ಕಾರ ಮಾಡೋದು, ಈ ರೀತಿ ದಿನ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಎನರ್ಜಿ ಲೆವೆಲ್ 10 ಪಟ್ಟು ಜಾಸ್ತಿ ಇರುತ್ತೆ. 5ನೇದು ರೀಡಿಂಗ್. ಆಥರ್ ನ್ಯೂಸ್ ಪೇಪರ್ನ ಓದೋದು ಅಥವಾ ಯಾವುದೇ ಒಂದು ಸ್ಟೋರಿ ಪುಸ್ತಕನ ಓದೋದಕ್ಕೆ ಹೇಳ್ತಾ ಇಲ್ಲ. ಆಥರ್ ಏನು ಹೇಳ್ತಿದ್ದಾರೆ ಅಂದರೆ, ನಾವು ಒಂದು ಬುಕ್ನ ಓದಿದ್ರೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ಬುಕ್ ನಮ್ಮನ್ನ ಇಂಪ್ರೂವ್ ಮಾಡಬೇಕು. ಒಂದು ವಿಷಯವನ್ನು ಓದ್ತಾ ಇದ್ದೀವಿ ಅಂದರೆ ಆ ವಿಷಯವನ್ನು ನಮ್ಮ ಲೈಫ್ನಲ್ಲಿ ಅಪ್ಲೈ ಮಾಡಿ ನಮ್ಮ ಲೈಫ್ ಇಂಪ್ರೂವ್ ಆಗಬೇಕು. ಈ ರೀತಿ ವಿಷಯವನ್ನು ನಮ್ಮ ಚಾನಲ್ನಲ್ಲಿ ರೆಕಮೆಂಡ್ ಮಾಡ್ತೀವಿ. ಇದರಿಂದ ನಿಮ್ಮ ನಾಲೆಜ್ ಇಂಪ್ರೂವ್ ಆಗುತ್ತೆ. ಇದರಿಂದ ಕೂಡ ಇಂಪ್ರೂವ್ ಆಗ್ತೀರಾ. 6ನೇದು ಸ್ಕ್ರೈಬಿಂಗ್. ಸ್ಕ್ರೈಬಿಂಗ್ ಅಂದರೆ ಬರೆಯೋದು. ಆಥರ್ ಇಲ್ಲಿ ಬರೆಯೋದನ್ನು ಟೈಮ್ ಪಾಸ್ಗೆ ಬರೆಯೋದಕ್ಕೆ ಹೇಳ್ತಾ ಇಲ್ಲ. ನಮ್ಮ ಗೋಲ್ಸ್, ಡ್ರೀಮ್ಸ್ ಮತ್ತು ಡಿಸೈರ್ಸ್ಗಳನ್ನು ಒಂದು ಕಡೆ ಬರೀಬೇಕು. ನಮ್ಮ ಗೋಲ್ಸನ್ನು ಈ ರೀತಿ ಬರೆಯೋದ್ರಿಂದ ಅದನ್ನು ಅಚೀವ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ವರ್ಜಿನ್ ಗ್ರೂಪ್ನ ಚೇರ್ಮನ್ ರಿಚರ್ಡ್ ಬ್ರಾನ್ಸನ್ ಏನು ಹೇಳ್ತಾರೆ ಅಂದರೆ, ಯಾವಾಗಲೂ ಒಂದು ಬುಕ್ನ ಹಿಡ್ಕೊಂಡು ಅವರ ಗೋಲ್ಸನ್ನು ಬರಿತಾ ಇದ್ರಂತೆ. ಈ ರೀತಿ ಒಂದು ಬುಕ್ನಲ್ಲಿ ಅವರು ಅವರ ಗೋಲ್ಸ್ನ ಬರೆಯೋದ್ರಿಂದ ಅವರು ಬಿಲಿಯನರ್ ಆದ್ರಂತೆ. ನಮ್ಮ ಐಡಿಯಾ, ಥಾಟ್ಸ್ ಯಾವುದನ್ನು ಮೊದಲು ಫಿನಿಶ್ ಮಾಡಬೇಕು ಎಲ್ಲವನ್ನು ಬರಿತಾ ಬನ್ನಿ. ಈ ರೀತಿ ಬರಿತಾ ಬರೋ ಸಿಂಪಲ್ ಆದ ವಿಷಯ ನಿಮ್ಮ ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಆದ್ದರಿಂದ ಇದಕ್ಕೆ ಒಂದು ಬುಕ್ನ ಮೇಂಟೈನ್ ಮಾಡಿಕೊಂಡು ನಿಮಗೆ ಬರೋ ಥಾಟ್ಸನ್ನು ಬರೆಯೋದು ಒಂದು ಹ್ಯಾಬಿಟ್ ಆಗಿ ಮಾಡ್ಕೊಳ್ಳಿ. ಈ ರೀತಿ ಒಂದು ಬುಕ್ನ ಮೇಂಟೈನ್ ಮಾಡೋದಕ್ಕೆ ಲೇಸಿಯಾಗಿ ಇರಬೇಡಿ. ಫೋನ್ನಲ್ಲಿ ನೋಟ್ ಮಾಡಬೇಡಿ. ಒಂದು ಫಿಸಿಕಲ್ ಬುಕ್ನ ಮೇಂಟೈನ್ ಮಾಡಿ. ಇದನ್ನೆಲ್ಲ ಮಿರಾಕಲ್ ಮಾರ್ನಿಂಗ್ ಬುಕ್ನಿಂದ ಹೇಳಿದ್ದೀನಿ. ಇದನ್ನೆಲ್ಲ ಫಾಲೋ ಮಾಡೋದ್ರಿಂದ ನಿಮ್ಮ ಲೈಫ್ ಸಕ್ಸಸ್ಫುಲ್ ಆಗೋದಕ್ಕೆ ಸಹಾಯ ಮಾಡುತ್ತೆ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.